ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮಳೆ ಬರ್ತಾ ಇದ್ದಾಗ, ಚಳಿ ಚಳಿ ಆಗ್ತಿದ್ದಾಗ, ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಏನಾದ್ರು ತಿನ್ಬೇಕು ಅನಿಸ್ದಾಗ ಈ ರೀತಿ ಹೀರೆಕಾಯಿ ಬಜ್ಜಿನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪರ್ಫೆಕ್ಟ್ ವಿಧಾನದಲ್ಲಿ ನಾನು ಹೇಳ್ಕೊಡ್ತೀನಿ. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬಜ್ಜಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ನ ತಗೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರುವಂಥ ಕಡಲೆ ಹಿಟ್ಟನ್ನ ಯೂಸ್ ಮಾಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಹಳೇದಾದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗೆ ಬಜ್ಜಿ ಗರಿ ಗರಿ ಆಗಬೇಕು ಅಂತ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಒಂದೊಂದ್ಸಲಿ ಅಕ್ಕಿ ಹಿಟ್ಟು ಹಾಕೊಂಡ್ರು ಅಷ್ಟು ಗರಿ ಗರಿ ಆಗಲ್ಲ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಹಾಗೆ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾನ ಹಾಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ. ಜೊತೆಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ನೀರು ಹಾಕೊಂಡು ಸ್ವಲ್ಪ ಜಾಸ್ತಿ ತೆಳ್ಳನೂ ಬೇಡ, ಗಟ್ಟಿನೂ ಬೇಡ, ಆ ರೀತಿ ನೀಟಾಗಿ ನಾವು ಇದನ್ನ ಕಲ್ಸ್ಕೊಳ್ಳೋಣ. ನೋಡಿ, ಈ ತರ ನೀಟಾಗಿ ಕಲ್ಸ್ಕೋಬೇಕು. ನೀರ್ನ ನೋಡ್ಕೊಂಡು ಹಾಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕೊಳ್ಳೋದು ಬೇಡ. ಬೇಕು ಅಂದಾಗ ಬೇಕಂದ್ರೆ ಹಾಕೋಬಹುದು. ನೋಡಿ, ಇವಾಗ ಹಾಕೊಂಡು ನೀಟಾಗಿ ಈ ಸ್ಪೂನಲ್ಲಿ ಕಲಿಸ್ಬೋದು. ನೀವಿಲ್ಲಾಂದ್ರೆ ಕೈಯಲ್ಲಿ ಕಲಿಸ್ತೀನಿ ಅಂದ್ರೂ ಕೈಯಲ್ಲೇ ಕಲಿಸ್ಕೊಳ್ಳಿ. ನೋಡಿ, ಇಷ್ಟು ಈ ತರ ಆದ್ರೆ ಸಾಕು. ನೋಡಿ, ಗಟ್ಟಿ, ತುಂಬಾ ತೆಳ್ಳನೂ ಇಲ್ಲ, ತುಂಬಾ ಗಟ್ಟಿನೂ ಇಲ್ಲ. ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಬೇಕಿದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೀವು. ಬಜ್ಜಿನ ಮಾಡ್ಕೊಳ್ಳೋದಕ್ಕೆ ಬಜ್ಜಿ ಹಿಟ್ಟನ್ನ ಕಲಸೋದಕ್ಕಿಂತ ಮುಂಚೆನೆ ನಾವಿಲ್ಲಿ ಎಣ್ಣೆನ ಕಾಯಕ್ಕಿಟ್ರೆ ಬೇಗ ಬೇಗ ಆಗುತ್ತೆ. ಸೊ ಬಜ್ಜಿ ಹಿಟ್ಟು ರೆಡಿ ಇದೆ. ಹಾಗೆ ನೋಡಿ, ಇಲ್ಲಿ ಹೀರೆಕಾಯಿನ ಸಿಪ್ಪೆನ ತೆಗೆದು ನೀಟಾಗಿ ತೊಳೆದು ಈ ರೀತಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ಇದ್ರೆ ಸಾಕು ಸೈಜು. ಸೊ ಇವಾಗ ಇದನ್ನ ಬಜ್ಜಿನ ಬಿಡೋಣ ಬನ್ನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು. ಅದಾದ್ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿನ ಕರಿಬೇಕು. ಬಜ್ಜಿ ಕರಿಯೋದಕ್ಕೆ ಎಣ್ಣೆ ಬಿಸಿ ಆಗಿದೆ ಅಂತ ನೋಡ್ಕೋಬೇಕು ಫಸ್ಟು. ಸೊ ಅದು ಆಗಿದೆ ಅಂತ ಆದ್ಮೇಲೆ ಹೀರೆಕಾಯಿನ ಬಜ್ಜಿ ಹಿಟ್ಟೊಳಗಡೆ ಅದ್ದಿ ಈ ತರ ನೀಟಾಗಿ ಎಲ್ಲವನ್ನು ಎಣ್ಣೆ ಒಳಗಡೆ ಹಾಕಬೇಕು. ನೋಡಿ, ಎಲ್ಲ ಹೀರೆಕಾಯಿಗಳನ್ನು ಬಜ್ಜಿ ಹಿಟ್ಟಿನ ಒಳಗಡೆ ಅದ್ದಿ ಈ ತರ ನೀಟಾಗಿ ನಾನು ಹಾಕೊಳ್ತಾ ಇದ್ದೀನಿ. ನೀವು ಚಳಿಗಾಲಕ್ಕೆ ಮಳೆ ಬರ್ತಿದ್ದಾಗ ಯಾವ್ಯಾವ ರೆಸಿಪಿನ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಅದನ್ನು ಕೂಡ ಟ್ರೈ ಮಾಡ್ತೀನಿ ನಾನು. ಒಂದ್ ಸೈಡ್ ಸ್ವಲ್ಪ ಬೆಂದ ಮೇಲೆ ಇನ್ನೊಂದ್ ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ. ಒಂದೇ ಸೈಡ್ ಕಂಪ್ಲೀಟ್ ಆಗಕ್ಕೆ ಬೇಯೋದಕ್ಕೆ ಬಿಡಬೇಡಿ. ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಂದೇ ಸಲ ಬೇಯೋದಕ್ಕೆ ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಅದನ್ನ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ನಮಗೆ ಕ್ರಿಸ್ಪಿ ಬೇಕು ಅಂದ್ರೆ ಈ ಕಲರ್ ಬರೋ ತನಕ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿನೇ ಬೇಯಿಸ್ಕೋಬೇಕು. ರವೆ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಯಾಕಂದ್ರೆ ಹೀರೆಕಾಯಿ ಬೆಂದ್ಮೇಲೆ ನೀರು ಬಿಡುತ್ತಲ್ಲ, ಸೊ ಅದಕ್ಕೆ ನಾವು ರವೆ ಹಾಕೊಂಡ್ರೆ ಇದು ಕ್ರಿಸ್ಪಿನೆಸ್ ಇರುತ್ತೆ. ಸೊ ಇವಾಗ ಇದನ್ನ ಆಗಿದೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಒಂದು ಪ್ಲೇಟನ್ನ ಇಟ್ಕೊಂಡು ಡೆಕೋರೇಷನ್ಗೆ ಸ್ವಲ್ಪ ಹೀರೆಕಾಯಿ ಇತ್ತು ಉಳಿದಿರೋದು, ಅದನ್ನ ಇಟ್ಕೊಂಡಿದ್ದೀನಿ. ಇವಾಗ ಮಾಡಿಟ್ಕೊಂಡಿರುವಂತಹ ಬಿಸಿ ಬಿಸಿ ಬಜ್ಜಿನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಗರಿ ಗರಿಯಾಗಿ ಬಜ್ಜಿ ರೆಡಿ ಆಗಿದೆ ಅಂತ. ಸ್ವಲ್ಪನೂ ಎಣ್ಣೆ ಹಿಡಿದಿದೆ ಅಂತಾನೆ ಅನಿಸ್ತಿಲ್ಲ. ಒಂದೊಂದ್ಸಲಿ ಬಜ್ಜಿ ಮಾಡಿದಾಗ ನಾವು ಎಣ್ಣೆ ಅಂತ ಅನ್ಸುತ್ತೆ. ನೋಡಿ, ಇದು ಪರ್ಫೆಕ್ಟ್ ಅಳತೆಲಿ ಚೆನ್ನಾಗಾಗಿದೆ. ಬಜ್ಜಿ ರೆಡಿ ಆಯ್ತು. ಹಾಗೆ ಬಿಸಿ ಬಿಸಿ ಕಾಫಿ ಕೂಡ ರೆಡಿ ಆಗಿದೆ. ಸೊ ನೋಡಿ, ಮಳೆ ಬರ್ತಾ ಇರ್ಬೇಕು, ಚಳಿ ಇರಬೇಕು, ಈ ರೀತಿ ಬಿಸಿ ಬಿಸಿ ಕಾಫಿ ಕುಡಿತಾ ಗರಿ ಗರಿಯಾಗಿರುವಂತ ಬಜ್ಜಿ ತಿನ್ನಕ್ಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದ್ದನ್ನ ನನಗೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.